ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಚೇತನ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಸಂಡೇಯಿಂದ ವೀಡಿಯೋಸ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೆ. ನಾವು ಹಾಸಂಗೆ ಮೊನ್ನೆನೇ ಬಂದಿದ್ವಿ, ಬಟ್ ಇವತ್ತೊಂದು ಫಂಕ್ಷನ್ ಇತ್ತು ತುಮಕೂರು ಹತ್ರ. KB ಕ್ರಾಸ್ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಂದರೆ ಒಂದು ಪಾಪು ಬರ್ಡೇ ಕೂಡ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿ ಬಂದು ಅದೇ ಬರ್ಡೇ ಮುಗಿಸ್ಕೊಬರೋಣ ಅಂತ ಟಿಪ್ಟೂರಿಂದ ಮುಂದೆ, ತುಮಕೂರಿಂದ ಹಿಂದೆ KB ಕ್ರಾಸ್ ಅಂತ ಹತ್ಯಾಳ್ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ಜನ ಕೂಡ ಬರ್ತಾರೆ. ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಫ್ಯಾಮಿಲಿ, ನಾನು, ಚೇತು, ಲೋಚಿ, ಹಾಗೆ ಚೇತು ಅವ್ರ ಅಕ್ಕನ ಹಸ್ಬೆಂಡ್ ಒಬ್ಬರು ಅವ್ರ ಮಗ, ಹಾಗೆ ನಮ್ಮ ಅದಕ್ಕೆ ದೊಡ್ಡದಕ್ಕೆ ಒಬ್ಬರಿದ್ರು ಚಾಯಕ್ಕ ಅಂತ. ಸೊ ಎಲ್ಲ ಹೊರಟ್ವಿ. ಹಾಗೆ ಅಲ್ಲಿ ಬಂದು ಅಲ್ಲೊಂದು ಪಾಪು ನಂಬ್ಕೊಂಡು ಐತೆ. ಹಾಗೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಣ ದೇವಸ್ಥಾನಕ್ಕೆ, ಅಲ್ಲೆಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಸೊ ಹೋದ್ವಿ, ಇವರೇ ನಮ್ಮ ಅದಕ್ಕೆ. ಸೊ ಮೇಲ್ಗಡೆ ದೇವಸ್ಥಾನದ ವ್ಯೂಸ್ ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ಬಟ್ ರೋಡ್ ತುಂಬ ಚೆನ್ನಾಗಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಚೇತು, ಲೋಚಿ, ಹಾಗೆ ನಮ್ಮ ಲಾಸ್ಟ್ನೇ ಅದಕ್ಕೆ ಮಗ ಕೂಡ ಬಂದಿದ್ದ ನಮ್ಮ ಜೊತೆ. ನಮ್ಮ ಲಾಸ್ಟ್ನೇ ಅದಕ್ಕೆ ಅವ್ರ ರಿಲೇಷನ್ದೇ ಅಲ್ಲಿ ಫಂಕ್ಷನ್ ಇತ್ತು. ಸೊ ಎಲ್ಲರೂ ದೇವಸ್ಥಾನದ ಮೇಲೆ ಬೆಟ್ಟ ಹತ್ತೋಣ, ಅಲ್ಲಿ ದೇವ್ರ ದರ್ಶನ ಮಾಡ್ಕೊಬರೋಕ್ಕಾಗುತ್ತೆ ಅಂತ ಹೊರಟ್ವಿ. ನಾನು, ಲೋಚಿ, ಚೇತು, ಹಾಗೆ ಬಾವ ಕೈಕಾಲು ತೊಳಿಬೇಕಿತ್ತು, ಹಾಗಾಗಿ ತೊಳೆಯೋಣ ಅಂತ ನಿಂತ್ಕೊಂಡ್ವಿ. ಬಟ್ ಈ ಸೈಡ್ ಜನ ಇದ್ದರು, ಸೊ ಆ ಕಡೆ ಜನ ಇರಲಿಲ್ಲ. ಹೋಗೋಣ ಅಂತ ಹೋದ್ವಿ. ನೋಡಿ ಮೇಲ್ಗಡೆಯಿಂದ ವೀಡಿಯೋಸ್ ಮಾಡ್ತಾಯಿದ್ದೆ, ಎಷ್ಟು ಚೆನ್ನಾಗಿದೆ. ಬಟ್ ಅಲ್ಲಿ ಸುತ್ತಮುತ್ತ ಎಲ್ಲ ಏನೇನಿದೆ ಎಲ್ಲ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ವ್ಯೂಸ್ ನೋಡೋಕ್ಕೆ. ಸೊ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಸೊ ದೇವಸ್ಥಾನದ ಒಳಗಡೆ ಹೋದ್ವಿ, ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ. ಬಟ್ ತುಂಬ ಜನ ಇದ್ದರು, ಸಂಡೇ ಕೂಡ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದರು. ನಾವು ಕೂಡ ಕೈ ಮುಗಿದು ದೇವ್ರಿಗೆ ಕೈ ಮುಗಿದು ಮುಂದೆ ಹೋಗೋಣ ಅಂತ. ನೋಡಿ ಆದರೆ ದೇವ್ರದ್ದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ, ನಿಮಗೂ ತೋರಿಸೋಣ ಅಂತ. ನೋಡಿ ತುಂಬ ಚೆನ್ನಾಗಿ ದೇವ್ರು ಕೂಡ ಅಲಂಕಾರ ಮಾಡಿದರು. ಬಟ್ ಈ ದೇವ್ರು ತುಂಬ ಪವರ್ಫುಲ್ ಅಂತೆ, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ತುಂಬ ಜನ ಇಲ್ಲಿಗೆ ಬಂದು ಹೋಗ್ತಾರೆ. ಬಟ್ ನಾವು ಬಂದಿದ್ದು ಫಸ್ಟ್ ಟೈಮು, ಅವ್ರ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರಲ್ಲ, ಹಾಗಾಗಿ ನಾವು ಬಂದಾಗ ಮತ್ತು ಇಲ್ಲಿಗೆ ಬಂದು ಇಷ್ಟು ಹತ್ರ ಬಂದು ದೇವಸ್ಥಾನಕ್ಕೆ ಬರಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿ ಸುತ್ತಮುತ್ತ ಎಲ್ಲ ವೀಡಿಯೋಸ್ ಮಾಡಿಕೊಂಡೆ. ದೇವ್ರು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕೂಡ ಪೂಜೆ ಮಾಡಿದರು. ತುಂಬ ಜನ ಇದ್ದರು ಮಾತ್ರ, ಸಂಡೇಸ್ ಅಲ್ವಾ, ಈ ಕಡೆ ಹರಕೆ ಕೊಡೋದು ಅದೆಲ್ಲ ಇರುತ್ತೆ ಅನಿಸುತ್ತೆ, ಹಾಗಾಗಿ ತುಂಬ ಜನ ಬರ್ತಾಯಿದ್ರು. ಸೊ ನಾನು ಅಲ್ಲೇ ಒಂದು 2-3 ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ ದೇವ್ರದ್ದು. ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಹೊರಟ್ವಿ ನಾವು ಆಚೆ ಹೊರಗಡೆಗೆ. ಅಲ್ಲೂ ಕೂಡ ವೀಡಿಯೋಸ್ ಮಾಡ್ಕೊಂಬಂದೆ. ಬಟ್ ನೋಡೋಕ್ಕೆ ಚೆನ್ನಾಗಿತ್ತಲ್ಲ. ಸೊ ನಿಮಗೂ ಎಲ್ಲ ವೀಡಿಯೋಸ್ ಮಾಡಿ ತೋರಿಸೋಣ, ನೀವು ಎಲ್ಲ ನೋಡಲಿ. ಎಲ್ಲರೂ ಹೋಗಿರಲ್ಲ ಅಲ್ವಾ, ಕೆಲವರು ಹೋಗಿದ್ದವ್ರು ಕಮೆಂಟ್ ಮಾಡಿ ನಾವು ಅಲ್ಲಿಗೆ ಹೋಗಿದ್ವಿ ಅಂತ. ಬಟ್ ನಾವು ಹೋಗಿದ್ವಲ್ಲ, ಹಾಗಾಗಿ ವೀಡಿಯೋಸ್ ಮಾಡಿದೆ. ಸೊ ದೇವಸ್ಥಾನ ಸುತ್ತ ಬರೋಣ ಅಂತ ಹೊರಟ್ವಿ. ಲೋಚಿನ ಕರೆದ್ರು ಚೇತು, ಲೋಚಿ ಕರ್ಕೊಂಡು ಹೋಗೋಣ ಅಂತ. ಸೊ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಸೊ ಅಲ್ಲಿಂದ ಎಲ್ಲ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಬೆಟ್ಟ ಎತ್ತರದಲ್ಲಿರೋದ್ರಿಂದ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಸಿಟಿ ಎಲ್ಲ ಕಾಣಿಸುತ್ತೆ. ಚೇತು ನೋಡಿ ಪ್ಯಾಂಟ್ ಎಳ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ. ಸೊ ಲೋಚಿನ ಕರಿತಾಯಿದ್ರು, ಲೋಚಿ ಬನ್ನಿ ಬನ್ನಿ ಅಂತ. ನಮ್ಮ ಅದಕ್ಕೆ ಮಕ್ಕಳಿಬ್ರು ಶಿಶಿರು, ಪರಿಷಿತ್ತು, ಹಾಗೇ ಸೌರವ್ ಕೂಡ, ನಮ್ಮ ಚೇತು ಅವ್ರ ಅಕ್ಕನ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಕೂಡ ಅಲ್ಲಿ ನಿಂತಿದ್ರು. ಸೊ ಚೇತು ಅವರು ಅಲ್ಲಿ ಆ ಕಡೆ ನೋಡೋಕ್ಕೆ ಅಂದರು. ನಾನು ಅಷ್ಟರಲ್ಲಿ ಕಡೆ ದೇವಸ್ಥಾನದ್ದೆಲ್ಲ ವೀಡಿಯೋಸ್ ಮಾಡಿಕೊಂಡೆ. ಬಟ್ ನಾನು ಅವ್ರು ಈ ಸೈಡ್ ನಿಂತ್ಕೊಂಡು ನೋಡ್ತಾಯಿದ್ರು ಅಲ್ಲಿ. ಸೊ ನಾನು ಲೋಚಿ ಈ ಕಡೆ ಬಂದ್ಬಿಟ್ಟು ನಾವಿಲ್ಲಿ ಈಚೆ ಸೈಡ್ ನಿಂತ್ಕೊಂಡು ವೀಡಿಯೋಸ್ ಮಾಡಿಕೊಂಡೆ. ಬಟ್ ಅಲ್ಲಿ ನಾಲೆ ನೀರು ಹೋಗೋದು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅದೆಲ್ಲ ವೀಡಿಯೋಸ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಅಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡ್ಕೊಂಡೆ ನಾನು, ನೋಡೋಣ ಅಂತ. ಸೊ ವೀಡಿಯೋ ಎಲ್ಲ ಮಾಡಿಕೊಂಡು ದೇವಸ್ಥಾನ ಫುಲ್ ಸುತ್ತಿ, ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗೋಣ ಹೊರಗಡೆ ಅಂತ ಬಂದ್ವಿ. ಅಷ್ಟರಲ್ಲಿ ಈ ಕಡೆ ಸೈಡಿಂದ ಸ್ವಲ್ಪ ದೇವಸ್ಥಾನ ಫುಲ್ ಸುತ್ತ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇತ್ತು, ಹಾಗಾಗಿ ಸ್ವಲ್ಪ ಜನ ಕೂತಿದ್ರು. ಮತ್ತು ಹಣ್ಣು ತುಪ್ಪ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು ಕೆಲವರು. ಬಟ್ ಈ ಕಡೆ ಎಲ್ಲ ಹರಕೆ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಸೊ ಆ ಥರ ಪೂಜೆ ಮಾಡಿಸ್ಬೇಕು ಅಂದಾಗ ಅವರೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾವು ಹೊಸ್ದಾಗಿ ಹೋಗಿದ್ದಲ್ವ, ಸೊ ನಮಗೆ ಅಲ್ಲಿದ್ದೇನೂ ಗೊತ್ತಿರಲಿಲ್ಲ. ಬಟ್ ದೇವ್ರಿಗೆ ಕೈ ಮುಗಿದು ಮಂಗಳಾರತಿ ತೊಗೊಂಡು ಬಂದ್ವಿ. ನಾವೇ ಹಣ್ಣು ಕೈನೂ ಮಾಡಿಸ್ಲಿಲ್ಲ. ಸೊ ಇಲ್ಲಿ ಸುತ್ತಮುತ್ತ ಎಲ್ಲ ಜಾಗ ಚೆನ್ನಾಗಿತ್ತಲ್ವ, ಬೆಟ್ಟ ಅಲ್ವಾ, ಸೊ ಕೆಳಗಡೆಯಿಂದ ಎಲ್ಲ ಕಾಣಿಸ್ತಾಯಿತ್ತು. ಕೆಳಗಡೆ ನಾವು ಕಾರ್ ನಿಲ್ಲಿಸಿದ್ವಲ್ಲ, ಆ ಪ್ಲೇಸ್ ಎಲ್ಲ ಕಾಣಿಸ್ತಿತ್ತು. ಸೊ ಹಾಗೆ ವೀಡಿಯೋಸ್ ಮಾಡಿಕೊಂಡೆ ಬರ್ತಾ ಹೋಗಿದ್ವಲ್ಲ, ನೋಡೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಚೆ ಈಚೆ ಎಲ್ಲ ಕಡೆದು ವೀಡಿಯೋಸ್ ಮಾಡಿಕೊಂಡು ಹೊಡೋಕ್ಕಾಗುತ್ತೆ ಅಂತ ಈ ಕಡೆ ಬಂದ್ವಿ. ಅಷ್ಟೊತ್ತಿಗೆ ಚೇತು ಅಂದರು ಬನ್ನಿ ಹೋಗೋಣ ಕೆಳಗಡೆ ಅಂತ.
ಅಷ್ಟರಲ್ಲಿ ಇವರು ಈ ಕಡೆ ಹೊರಟರು. ನಾನು ಕೂಡ ಅವ್ರ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಕೂಡ ಸುಮಾರು ಜನ ಹಣ್ಣು ತುಪ್ಪ ಎಲ್ಲ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು ಲೇಡೀಸು, ದೇವರಿಗೆ ನೈವೇದ್ಯ ಮಾಡೋಕ್ಕೆ. ಸೊ ನಾವು ಪೂಜೆ ಎಲ್ಲ ಆಗಿತ್ತಲ್ವ, ಸೊ ಹೊರಡೋಣ, ವಾಪಸ್ ಹೋಗೋಣ ಕೆಳಗಡೆ ಫಂಕ್ಷನ್ ಹತ್ರ ಅಂತ ಹೋಗೋಕ್ಕೆ ಹೊರಟ್ವಿ. ಅಷ್ಟೊತ್ತಿಗೆ ಚೇತು ಕೂಡ ಹೊರಟ್ರು. ಹೋಗೋಣ ಅಂತ ಹೊರಟ್ವಿ, ಬಂದ್ವಿ ಆಮೇಲೆ ದೇವಸ್ಥಾನ ಕೆಳಗಡೆ. ಬಟ್ ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ವಾತಾವರಣ. ಇಲ್ಲೇ ಕುತ್ಕೋಬೇಕಿತ್ತು ಸ್ವಲ್ಪ ಹೊತ್ತು ಅನ್ಸೋದು, ಬಟ್ ಜನ ತುಂಬ ಇದ್ರಲ್ವ. ಸೊ ಇಲ್ಲಿ ಕೆಳಗಡೆ ಫಂಕ್ಷನ್ ಲೇಟ್ ಆಗುತ್ತೆ, ಹೋಗೋಣ ಅಂದ್ಕೊಂಡು ಹೊರಟ್ವಿ. ಬಟ್ ಇಲ್ಲಿ ನೋಡೋಕೆ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೊಂದು ಸ್ವಲ್ಪ ವೀಡಿಯೋಸು ಫೋಟೋಸು ತೊಗೊಂಡ್ವಿ ನಾನು ಚೇತು. ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡಾದ್ಮೇಲೆ ದೇವಸ್ಥಾನದಿಂದ ಕೆಳಗಡೆ ಹೊರಟ್ವಿ ಹೋಗೋಣ ಅಂತ. ಇನ್ನು ಮಕ್ಕಳೆಲ್ಲ ಬಂದೇ ಇರಲಿಲ್ಲ. ಸೊ ಅವರು ಲೋಚನ್ನು ಮತ್ತು ಶಿಶಿರು ಇನ್ನೂ ಅಲ್ಲೇ ಹಿಂದೆ ಮುಂದೆನೇ ಸುತ್ತಾಡ್ತಿದ್ರು. ಬಂದರು ಅಂತ ಕರೆದೆ. ನಾನು ಮುಂದೆ ಬಂದೆ. ಆಮೇಲೆ ಶಿಶಿರು ಅತ್ತೆ ನಾನು ವೀಡಿಯೋಸ್ ಮಾಡ್ತೀನಿ ಸ್ವಲ್ಪ ಕೊಡಿ ಅಂತ ಇಸ್ಕೊಂಡು ಅವನು ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ದೆ. ಸರಿ ಆಯಿತು ಬಾ ಅಂತ ಅಂದೆ. ಪಾಪ ಅವನು ಸುತ್ತಮುತ್ತ ಎಲ್ಲದ ಕಡೆದು ಹಿಡ್ಕೊಂಡು ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗಿತಾಯಿತ್ತು. ನಾನು ಬನ್ನಿ ಸಾಕು ಹೋಗೋಣ ಬನ್ನಿ ಅಂತ ಕರೆದೆ. ಆಮೇಲೆ ಬಂತು ಶಿಶಿರು ಕೂಡ. ಸೌರವು ಲೋಚನ್ನು ಕಿವಿಗೆ ಹೂವು ಹೇಗೆ ಇಟ್ಕೊಂಡಿದ್ದಾನೆ ನೋಡಿ ಲೋಚನ್ನು. ಆಮೇಲೆ ಅಲ್ಲೆಲ್ಲ ದೇವಸ್ಥಾನದೆಲ್ಲ ಆಗಿ ಕೆಳಗಡೆ ಬಂದು ನಮ್ಮ ಅತ್ತಿಗೆ ಬಂದಿರಲಿಲ್ಲ, ಬಟ್ ಅವ್ರು ಬರೋಂಗಿರಲಿಲ್ಲ ದೇವಸ್ಥಾನ ಮೇಲ್ಗಡೆ. ಹಾಗಾಗಿ ಅವ್ರು ಬರಲಿಲ್ಲ. ಅವರಿಗೂ ಬೆಳಗ್ಗೆ ತಿಂಡಿ ತಿನ್ನೋಕ್ಕೂ ಟೈಮ್ ಆಗಿರಲಿಲ್ವಲ್ಲ. ಸೊ ಅವ್ರು ನಾನು ಕಾರಲ್ಲೇ ಕುತ್ಕೊಂಡು ತಿಂಡಿ ತಿಂತೀನಿ ಅಂತ ಹೇಳಿ ಅವ್ರು ಕಾರಲ್ಲೇ ಕುತ್ಕೊಂಡ್ರು. ಸರಿ ಆಯ್ತು ನಾವು ಹೋಗಿ ಬರ್ತೀವಿ ಅಂತ ನಾವು ಮೇಲ್ಗಡೆ ಹೋಗಿ ಬಂದ್ವಿ. ಚೇತು ಎಲ್ಲರೂ ಕೆಳಗಡೆ ಬಂದ್ವಿ. ಎಲ್ಲ ತುಂಬ ಜನ, ಇವತ್ತು ಸಂಡೇ ಬೇರೆ ಅಲ್ವಾ, ಹಾಗಾಗಿ ಎಲ್ಲ ಜನ ಬಂದಿದ್ದರು. ನಮ್ಮ ಅದಕ್ಕೆ ಕೆಳಗಡೆನೇ ಇದ್ರಲ್ಲ. ಸೊ ತಿಂಡಿ ತಿಂದಾಯ್ತು, ಚಾಯ ಕಾಣ್ಕೊಂಡು ಅವ್ರು ತಿಂಡಿ ತಿಂದಾಯಿತು. ನಾನು ಅದಕ್ಕೆ ಅಂತ ಕರೆಯಲ್ಲ ಅವ್ರನ್ನ. ಚೇತು ಏನು ಕರೀತಾರೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಅವರು ಚಾಯಕ್ಕ ಚೈತ್ರಕ್ಕ ಅಂತೆಲ್ಲ ಕರೀತಾರೆ. ಸೊ ನಾನು ಅದೇ ರೀತಿ ಕರಿತೀನಿ. ಈಗ ನನ್ನ ಮಕ್ಕನೂ ಅತ್ತೆ ಅಂತ ಕರೆಯಲ್ಲ, ನಾನೇನು ಕರಿತೀನಿ ಅವನು ಅದನ್ನೇ ಕರಿತಾನೆ, ಚಾಯಕ್ಕ ಚೈತ್ರಕ್ಕ ಅಂತಲೇ ಕರೀತಾನೆ. ಸೊ ನಾನು ಚೇತು ಅವರ ಭಾವ ಅಂತ ಕರೀತಾರೆ, ಬಟ್ ನಾನು ಹಾಗೆ ಭಾವ ಅಂತ ಕರಿತೀನಿ. ನನ್ನ ಮಗ ಲೋಚನ್ ಅದೇ ಕಾಪಿ, ನಾನೇನು ಮಾಡಿದ್ದೀನಿ ಕರಿತೀನಿ ಅದೇ ರೀತಿ ಅವನು ರಘುಭವ ಅಂತಾನೆ ಕರೀತಾನೆ. ಹಂಗಾಗಿ ನಾನು ಕರೆದಿದ್ದು, ನಾವು ಏನು ಮಾತಾಡ್ತೀವಿ, ನಾವು ಯಾರನ್ನ ಹೇಗೆ ಕರಿತೀವಿ ಅದೇ ರೀತಿ ಮಕ್ಕಳು ಕಲಿತಾವಲ್ಲ. ಸೊ ನಾವು ಎಷ್ಟೇ ಹೇಳಿಕೊಟ್ರು ನಂಗೆ ಕರೆಯೋದೇ ಇಲ್ಲ, ನಾನೇನು ಕರಿತೀನಿ ಅದೇ ರೀತಿ ಕರಿತಾನೆ ಅವನು. ಸೊ ಮತ್ತೆ ದೇವಸ್ಥಾನ ಅಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನ್ ಫಂಕ್ಷನ್ ಹಾಲ್ಗೆ ಹೊರಟ್ವಿ. ಏಕೆಂದರೆ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಜನ ಜಾಸ್ತಿ ಇದ್ವಿ. ಶಿಶಿರು, ಪರಿಷಿತ್ತು, ನಾನು, ಲೋಚಿ, ಸಿರಿಭಾವ ಮತ್ತು ಚಾಯಕ, ಚೇತು ಎಲ್ಲ ಇದ್ದರು. ಹಾಗಾಗಿ ನಾವು ಚೇತು ಎಲ್ಲ ಹಿಂದೆ ಕೂತ್ಕೊಂಡ್ವಿ. ನಮ್ಮ ಭಾವ ಸಿರಿಭಾವ ಮತ್ತು ಚಾಯಕನ ಮುಂದೆ ಕೂರಿಸಿದ್ವಿ. ಮಕ್ಕಳು ನಾವೆಲ್ಲ ಹಿಂದೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀವಿ ಅಂತ ನಾವು ಹಿಂದೆ ಕೂತ್ಕೊಂಡ್ವಿ. ಬಟ್ ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾ. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಐತೆ, ಅಲ್ಲೂ ಕೂಡ ಜನ ಇದ್ದರು, ತುಂಬ ಜನ. ಅಲ್ಲಿನೋ ದೇವರಿಗೆ ನಾನ್ ವೆಜ್ ಏನೋ ಸಮಥಿಂಗ್ ಮಾಡ್ತಾರೆ ಅನಿಸುತ್ತೆ. ಸೊ ಹಂಗಾಗಿ ಅಲ್ಲಿಗೆ ಹೋದರು. ಆಮೇಲೆ ನಾವು ಇಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ರೂಮ್ ಮಾಡಿದರು. ಇಲ್ಲಿ ಕೆಳಗಡೆ ಫಂಕ್ಷನ್ ಹಾಲ್ ಇತ್ತು ಅನ್ನಲ್ಲ, ಅವ್ರದ್ದು ಅಲ್ಲೊಂದು ರೂಮ್ ಮಾಡಿದರು. ಸೊ ನಮ್ಮ ಅತ್ತಿಗೆ ಅಲ್ಲಿಗೆ ಲಗೇಜ್ ಎಲ್ಲ ಏನೋ ಇಡೋಕ್ಕೆ ಹೋಗಬೇಕು ಅಂದರೆ ನಮಗೂ ಸ್ವಲ್ಪ ಫ್ರೀ ಆಗುತ್ತೆ, ಕೂತು ಬೋರ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಮಾತಾಡ್ಕೊಂಡು ಅವ್ರ ಜೊತೆ ಹೋಗಿ ಅಲ್ಲಿ ರೂಮ್ ಮಾಡಿದ್ರಂತೆ ಗೆಸ್ಟ್, ಅಂದರೆ ಅವ್ರು ಬಂದವರೆಲ್ಲ ಉಳ್ಕೊಳ್ಳೋಕ್ಕೆ. ಸೊ ನಮಗೂ ಇರುತ್ತಲ್ಲ ವಾಶ್ರೂಮ್ ಎಲ್ಲ ಹೋಗೋಕ್ಕಾಗುತ್ತೆ ಅಂದ್ಕೊಂಡು ನಾವು 3 ಜನನೂ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ನಮ್ಮ ಅತ್ತಿಗೆ ವೀಡಿಯೋಸ್ ಮಾಡ್ಕೊಬರ್ತಿದ್ದೆ, ಅದಕ್ಕೆ ನನ್ನಂತೆ ನಾನು ಹಿಂಗೆ ಹೋಗ್ತಾ ಇರೋದನ್ನೆಲ್ಲ ಮಾಡ್ಕೊಂಬರ್ಬೇಡಿ ಚಾಯಕ್ಕ ಅಂತ. ಆಮೇಲೆ ಅವರು ಉಳ್ಕೊಳ್ಳೋಕ್ಕೆ ಲಾಡ್ಜ್ ಮಾಡ್ಕೊಂಡಿದ್ರಲ್ಲ, ಸೊ ಅಲ್ಲಿ ಬಂದಾಗ ಹೈವೇ ಹತ್ರನೇ ಮಾಡಿದರು. ಸೊ ಹಂಗಾಗಿ ಅಲ್ಲೊಂದು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ಇದು ರೋಡು ಸಖತ್ತಾಗಿತ್ತು. ಹಂಗಾಗಿ ಇಲ್ಲೂ ಒಂದು ವೀಡಿಯೋಸ್ ಮಾಡಿಕೊಂಡು ಅವರು ನಮ್ಮ ಅಕ್ಕೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸರಿ ಮಾಡ್ಕೋಬೇಕಿತ್ತು, ಹಾಗೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಹೊರಟ ಆಮೇಲೆ ಫಂಕ್ಷನ್ ಎಲ್ಲ ಮುಗೀತು. ನಾವು ಕಾರಲ್ಲಿ ಬಂದು ಕೂತ್ಕೊಂಡೆ, ಬಟ್ ಇವ್ರು ಬಂದಿರಲಿಲ್ಲ. ಎಲ್ಲರಿಗೂ ಹೇಳಿ ಬರ್ತೀವಿ ಅಂತ. ಸೊ ಬೆಟ್ಟಕ್ಕೆ ಹೋಗೋಕ್ಕೆ ತುಂಬ ವೆಹಿಕಲ್ ಹೋಗ್ತಾ ಇದ್ದ ಇವತ್ತು, ಹಾಗಾಗಿ ಅದನ್ನ ವೀಡಿಯೋಸ್ ಮಾಡಿಕೊಂಡೆ. ನಾನು ಲೋಚಿ ಕಾರಿಗೆ ಬಂದು ಕೂತ್ಬಿಟ್ಟಿದ್ವಿ. ಅವ್ರು ಕೆಲವರು ಊಟ ಆಗಿರಲಿಲ್ಲ, ನಮ್ಮ ಭಾವಂದು, ನಮ್ಮ ಅತ್ತಿಗೆದು ಒಬ್ಬರದಾಗಿರಲಿಲ್ಲ. ಸೊ ಅವ್ರು ಊಟ ಆಗಿರಲಿಲ್ಲ, ಅವ್ರದ್ದು ಊಟ ಆಗಲಿ ಅಂತ ಹೋಗಿದ್ರು. ಸೊ ನಾವು ಬಂದು ಕಾರಲ್ಲೇ ಫಸ್ಟಾಗಿ ಕೂತ್ಕೊಂಡ್ಬಿಟ್ವಿ. ಆಮೇಲೆ ಫಂಕ್ಷನ್ ಮುಗಿಸಿದ್ರು ಬರಲಿ ಅಂತ. ಸೊ ಬರ್ತಾ ಒಂದು ಆಕ್ಸಿಡೆಂಟ್ ಆಗಿತ್ತು ಟಿಪ್ಟೂರಕ್ಕಿಂತ ಹಿಂದೆ, ತುಮಕೂರಿಂದ ಮುಂದೆ KB ಕ್ರಾಸ್ ಹತ್ರ. ಬಟ್ ಅದು ನೋಡೋಕ್ಕೆ ತುಂಬಾ ಭಯಂಕರವಾಗಿತ್ತು. ನೋಡಿ ಭಯನೇ ಆಯಿತು ನನಗಂತೂ. ನಾನು ಅದು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾವು ಕಾರ್ ಸೀದಾ ಮುಂದೆ ತಂದು ಹಾಕ್ಕೊಂಡ್ಬಿಟ್ವಿ. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಕ್ಕಳೆಲ್ಲ ಇದ್ವಲ್ಲ, ಹಾಗಾಗಿ ಶಶಾಂಕ್ ಹೋಗಿ ಪಾನಿಪುರಿ
ಪಾನಿಪುರಿ ತೊಗೊಂಬಂದ. ನಾವು ಮಸಾಲೆ ಪುರಿ ಮಾಡಿಕೊಟ್ಟೆ, ನನ್ನ ಮಗ ಲೋಚಿ ಮಾಡಿಕೊಟ್ಟೆ ಶಶಾಂಕನೇ. ಹಾಗಾಗಿ ನಾನು ಪಾನಿಪುರಿ ಮಾಡಿಕೊಂಡೆ. ಮಕ್ಕಳು ಚಂದ ಅಲ್ವ ಈ ಥರ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ. ನಮ್ಮನೇಲಿ ಲೋಚಿ ಅಂತ ನನಗೆ ಪಾನಿಪುರಿ ಇದೇನೋ ಬೇಲ್ಪುರಿ ಅಂತ ಏನೋ ಮಾಡಿಸ್ಕೊಂಬಂದಿದ್ದ, ಅದನ್ನ ಚೇತು ಟೇಸ್ಟ್ ಮಾಡ್ತಾಯಿದ್ರು. ನಾನು ವಿಡಿಯೋಸ್ ಮಾಡಿಕೊಂಡೆ. ಇವು ಮಾತ್ರ ಎಲ್ಲ ರೆಡಿ ಮಾಡ್ತಿದ್ವಲ್ಲ ಸರಿ ಅಂತ ನಾನು ಅವುಗಳ ಜೊತೆ ಹೋಗಿ ಜಾಯ್ನ್ ಆಗಿ ಕೂತ್ಕೊಂಡೆ ತಿನ್ನೋಣ ಅಂತ. ನನ್ನ ಮಗ ನೀರು ಕುಡಿದ, ಈ ಕಡೆ ಇದನ್ನೂ ತಿಂದ, ಮಧ್ಯಾಹ್ನ ಊಟ ಬೇರೆ ಮಾಡಿದ್ದ. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಹಾಲು ಬಿಸ್ಕೆಟ್ ತಿಂದಿದ್ದೆ. ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೋಗಿ ಒಂದೇ ಸರಿ ವಾಮಿಟ್ ಮಾಡ್ದೆ. ಇದು ತಿಂದ 2 ಸೆಕೆಂಡ್ ತಿನ್ನೋವರೆಗೂ ಇದ್ದ, ಹೊಟ್ಟೆಗೆ ಪೂರ್ತಿ ತಿಂದ, ಒಂದು ಬಾಟಲ್ ಫುಲ್ ನೀರು ಕುಡ್ದಿದ್ದ. ಆಮೇಲೆ ಒಂದೇ ಸರಿ ಹೋಗಿ ನಾನು ತಿನ್ನೋಕ್ಕೆ ಕೂತಿದ್ದೆ, ತಿನ್ಕೊಳ್ಳೋಣ ಸ್ವಲ್ಪ ಅಂತ. ನಾನೊಂದು ಪಾನಿಪುರಿ ಮಾಡ್ಕೊಂಡಿದ್ದೆ. ಸರಿ ತಿನ್ನೋಣ ಅಂದ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಇವನು ಹೋಗ್ಬಿಟ್ಟು ಎಲ್ಲ ವಾಮಿಟ್ ಮಾಡಿಬಿಟ್ಟ. ಇವನು ವಾಮಿಟ್ ಮಾಡಿದ್ನ ಇವನು ಸರಿ ಮಾಡೋಣ ಅಂತ ನಾನು ಹೋದೆ.